Don't be afraid. ಭಯಪಡಬೇಡಿ. The Lord who has called you will never forsake you. ನಿಮ್ಮನ್ನು ಕರೆದ ದೇವರು ನಿಮ್ಮನ್ನು ಕೈ ಬಿಡುವುದೇ ಇಲ್ಲ. In Joshua 1:9 he says, ಯೆಹೋಶುವ 1:9ರಲ್ಲಿ ಆತನು ಹೇಳಿದನು, I will never leave you. ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ. I will never forsake you. ನಾನು ನಿನ್ನನ್ನು ಬಿಟ್ಟು ಬಿಡುವುದಿಲ್ಲ. I'll be with you always. ನಾನು ಯಾವಾಗಲೂ ನಿನ್ನ ಸಂಗಡ ಇರುವೆನು. Whatever troubles you may be going through, ಯಾವುದೇ ಸಮಸ್ಯೆಗಳ ಮಧ್ಯೆ ನೀನು ಹಾದು ಹೋಗ್ತಾ ಇದ್ದರೂ I will be with you. ನಾನು ನಿನ್ನೊಂದಿಗೆ ಇರುವೆನು. My child, I will never leave you. I will never forsake you. ನನ್ನ ಮಗನೇ, ನಾನು ನಿನ್ನೊಂದಿಗೆ ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. Would you say thank you Jesus? ನೀವು ಹೇಳ್ತೀರಾ, ವಂದನೆ ಯೇಸುವೇ, you are not going to leave me. ನೀನು ನನ್ನನ್ನು ತೊರೆಯುವುದಿಲ್ಲ. Many years ago, ಕೆಲವು ವರ್ಷಗಳಿಂದ, in 1992, 1992, my father and I were preaching in New Delhi in the India Gate lawns. ನಾನು ನನ್ನ ತಂದೆ ನವದೆಹಲಿಯಲ್ಲಿ ಆ ಮೈದಾನದಲ್ಲಿ ಪ್ರಸಂಗಿಸುತ್ತಿದ್ದೆವು. It was a public meeting. ಒಂದು ಬಹಿರಂಗ ಕೂಟ. And that night I had to preach. ಆ ರಾತ್ರಿ ನಾನು ಪ್ರಸಂಗಿಸಬೇಕಾಯಿತು. Before going to the meeting, ನಾನು ಕೂಟಕ್ಕೆ ಹೋಗೋದಕ್ಕೆ ಮೊದಲು I had a terrible stomach pain. ನನಗೆ ಭಯಂಕರ ಹೊಟ್ಟೆ ನೋವು. And an oppression. ಒಂದು ದಾಳಿ, headache, ತಲೆನೋವು, terrible fear. ಭಯಂಕರ ಭಯ. I couldn't feel the presence of God at all. ದೇವರ ಪ್ರಸನ್ನತೆಯನ್ನು ಅನುಭವಿಸಲೇ ಆಗಲಿಲ್ಲ. I was struggling in my hotel room. ನನ್ನ ಹೋಟೆಲ್ ಕೋಣೆಯಲ್ಲಿ ನಾನು ಬಹಳ ಕಷ್ಟಪಡ್ತಿದ್ದೆ. And I had to go that evening and pray for the people for their problem to go. ಆ ಸಂಜೆ ನಾನು ಹೋಗಿ ಜನರ ಸಮಸ್ಯೆಗಳು ಹೋಗೋದಕ್ಕಾಗಿ ಪ್ರಾರ್ಥಿಸಬೇಕಾಯಿತು. So I called my father in his room and said, Daddy, you go, you please preach tonight. ನಾನು ನನ್ನ ತಂದೆಗೆ ಅವರ ಕೋಣೆಗೆ ಕರೆ ಮಾಡಿ ಹೇಳಿದೆ, ಅಪ್ಪ ಇವತ್ತು ನೀವು ಪ್ರಸಂಗ ಮಾಡಿ ಈ ರಾತ್ರಿ. I am suffering. ನಾನು ಬಾಧೆ ಅನುಭವಿಸ್ತಿದ್ದೇನೆ. I thought he will have compassion on me. ನಾನು ನೆನೆಸಿದೆ ನನ್ನ ಮೇಲೆ ಕನಿಕರ ತೋರಿಸ್ತಾರೆ. But he said no. ಅವರು ಹೇಳಿದ್ರು, ಇಲ್ಲ, it's too late. ಬಹಳ ತಡವಾಯಿತು. I have not prepared. ನಾನು ಸಿದ್ಧವಾಗಿಲ್ಲ. You have to preach. ನೀನೇ ಪ್ರಸಂಗಿಸಬೇಕು. God will help you. ದೇವರು ಸಹಾಯ ಮಾಡುತ್ತಾರೆ. I said I know all that. ನನಗೆ ಗೊತ್ತು ಅದೆಲ್ಲ. But I was let down by my father also. ನನ್ನ ತಂದೆ ಕೂಡ ಕೈ ಬಿಟ್ಟರು. It was God's plan. ಅದು ದೇವರ ಯೋಜನೆ. Thank God for the guidance of my father. ನನ್ನ ತಂದೆಯ ನಡೆಸುವಿಕೆಗಾಗಿ ಸ್ತೋತ್ರ. So I was murmuring. ನಾನು ಗುಡುಗುತ್ತಾ ಇದ್ದೆ. I said, what is this? ಇದೇನಿದು? And with that suffering, ಆ ಒಂದು ನೋವಿನಲ್ಲಿ put on my dress ನಾನು ಬಟ್ಟೆಯನ್ನು ಧರಿಸಿ and went to the platform. ನಾನು ವೇದಿಕೆಗೆ ಹೋದೆ. The moment I stepped onto the platform, ಯಾವಾಗ ವೇದಿಕೆ ಮೇಲೆ ಕಾಲಿಟ್ಟೆನೋ, oh, the presence of God came. ದೇವರ ಸಾನ್ನಿಧ್ಯವು ಬಂತು. And everything disappeared. ಎಲ್ಲವೂ ಕಣ್ಮರೆಯಾಯಿತು. In this world you will have tribulations. ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು. But I am with you, my child. ನಾನು ನಿನ್ನೊಂದಿಗಿದ್ದೇನೆ ಮಗನೇ. With all your tribulations I am with you. ನಿನ್ನ ಎಲ್ಲ ಸಂಕಟಗಳಲ್ಲಿ ನಾನು ಇದ್ದೇನೆ. I will conquer the world for you. ನಾನು ನಿನಗೋಸ್ಕರ ಲೋಕವನ್ನು ಜಯಿಸ್ತೇನೆ. As I went to my seat, ನಾನು ನನ್ನ ಆ ಒಂದು ಸೀಟಿಗೆ ಹೋದಾಗ I had not prepared anything to speak that night. ನಾನು ಆ ರಾತ್ರಿ ಮಾತಾಡೋದಕ್ಕಾಗಿ ಏನು ಸಿದ್ಧವಾಗಲಿಲ್ಲ. I could not. ನಾನು ಸಿದ್ಧವಾಗಲೂ ಆಗಲಿಲ್ಲ. But then the Holy Spirit spoke to me. ಆಗ ಪರಿಶುದ್ಧಾತ್ಮ ನನಗೆ ಮಾತನಾಡಿದನು. And said, speak about my peace. ನನ್ನ ಸಮಾಧಾನದ ಬಗ್ಗೆ ಮಾತನಾಡು. I just stood up. ನಾನು ಎದ್ದು ನಿಂತೆ. And the Holy Spirit was with me, speaking to me in my spirit, and I was speaking it out. ಪರಿಶುದ್ಧಾತ್ಮ ನನ್ನ ಆತ್ಮದಲ್ಲಿ ಮಾತನಾಡುತ್ತಿದ್ದನು, ನಾನು ಹಾಗೆ ಬಾಯಿ ತೆರೆದು ಮಾತನಾಡಿದೆ. And the peace of God filled the lakhs of people who had gathered there. ದೇವರ ಸಮಾಧಾನವು ಅಲ್ಲಿ ನೆರೆದು ಬಂದಿದ್ದ ಲಕ್ಷಾಂತರ ಜನರನ್ನು ತುಂಬಿತು. Thousands gave their lives to Christ. ಸಾವಿರಾರು ಜನರು ತಮ್ಮ ಜೀವಿತವನ್ನು ಯೇಸುವಿಗೆ ಅರ್ಪಿಸಿದರು. People were running to the platform to say, my ear is open, my legs are healed, I am able to walk, and so on. ಜನರು ವೇದಿಕೆ ಬಳಿ ಓಡಿ ಬರ್ತಾ ಇದ್ದಾರೆ, ನನ್ನ ಕಿವಿಗಳು ಕೇಳ್ತಾ ಇದೆ, ನನ್ನ ಕಾಲು ಗುಣವಾಗಿದೆ, ನಾನು ನಡೆಯುವುದಕ್ಕೆ ಸಾಧ್ಯವಾಗ್ತಾ ಇದೆ. After the prayer, ಪ್ರಾರ್ಥನೆ ಆದನಲ್ಲ, and I was surprised and I was praising God. ನನಗೆ ಆಶ್ಚರ್ಯವಾಗಿ ನಾನು ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದೆ. Hours before I was finished, I was suffering. ಕೆಲವು ಗಂಟೆಗಳ ಹಿಂದೆ ನಾನು ಬಾಧೆಯನ್ನು ಅನುಭವಿಸ್ತಾ ಇದ್ದೆ, ನಾನು ನೋವಿನಲ್ಲಿದ್ದೆ. But ಆದರೆ in the midst of all the suffering, ಎಲ್ಲ ನೋವುಗಳ ಮಧ್ಯದಲ್ಲಿ Jesus was with me. ಯೇಸು ನನ್ನೊಂದಿಗಿದ್ದನು. And a lady came. ಒಂದು ಸ್ತ್ರೀ ಬಂದಳು. She was not a Christian. ಆಕೆ ಕ್ರೈಸ್ತಳಲ್ಲ. Very dignified person. ಬಹಳ ಗೌರವಾನ್ವಿತ ವ್ಯಕ್ತಿ. She said, I came to this meeting. ಅವರು ಹೇಳಿದ್ರು, ನಾನು ಈ ಕೂಟಕ್ಕೆ I ಬಂದೆ. was sitting at the last row in the chair. ನಾನು ಕುರ್ಚಿಯ ಕೊನೆ ಸಾಲಿನಲ್ಲಿ ಕುಳಿತಿದ್ದೆ. And somebody said, if I go to the meeting, my 25 years back pain which I was suffering from would be healed. ಯಾರೋ ಹೇಳಿದ್ರು, ನೀವು ಕೂಟಕ್ಕೆ ಹೋಗೋದಾದ್ರೆ 25 ವರ್ಷಗಳಿಂದ ನಾನು ಅನುಭವಿಸಿರುವ ಬೆನ್ನು ನೋವು ಗುಣವಾಗ್ತದೆ ಎಂಬುದಾಗಿ. As this person stood up, she never knew Jesus, she never knew who Paul Dinakaran was. ಈ ಸ್ತ್ರೀ ಎದ್ದು ನಿಂತಾಗ ಯೇಸು ಯಾರು ಎಂಬುದಾಗಿ ಗೊತ್ತಿಲ್ಲ, ಪಾಲ್ ದಿನಕರ್ ಅವರು ಯಾರು ಎಂಬುದಾಗಿ ಆಕೆ ಗೊತ್ತಿಲ್ಲ. She pointed towards me. ಆಕೆ ನನ್ನ ಕಡೆ ಬೆರಳು ತೋರಿಸಿ ಹೇಳಿದ್ರು and said, when he stood up,
ಅವರು ಹೇಳಿದ್ರು, ಅವರು ಎದ್ದು ನಿಂತಾಗ and began to speak. ಮಾತನಾಡಲಿಕ್ಕೆ ಆರಂಭಿಸಿದಾಗ, As I was watching the stage, suddenly he disappeared. ನಾನು ಆ ವೇದಿಕೆ ನೋಡ್ತಾ ಇದ್ದಾಗೆ ಅವರು ಕಣ್ಮರೆಯಾದರು. And a brilliant person full of light appeared in his place. ಒಂದು ಬೆಳಕಿನಿಂದ ತುಂಬಿದ ಒಂದು ಅದ್ಭುತವಾದ ವ್ಯಕ್ತಿಯಲ್ಲಿ ನಿಂತಿದ್ದರು. And from him rays of light came and hit me. ಅವರಿಂದ ಬೆಳಕಿನ ಕಿರಣಗಳು ನನ್ನನ್ನು ಬಂದು ತಾಕಿತು. I swooned and fell. ನಾನು ಅಲ್ಲೇ ಬಿದ್ದೆ. When I got up, ನಾನು ಎದ್ದಾಗ everybody was leaving. ಎಲ್ಲರೂ ಹೋಗ್ತಾ ಇದ್ರು. And I felt so fresh. ನಾನು ಬಹಳ ತಾಜಾ ಅನಿಸ್ತು. Full of peace. ಪೂರ್ಣ ಸಮಾಧಾನ. Radiating with joy. ಆ ಒಂದು ಆನಂದದೊಂದಿಗೆ ಕಂಗೊಳಿಸುತ್ತಿದ್ದೆನು. I checked up about my back pain. ನನ್ನ ಬೆನ್ನು ನೋವನ್ನು ಪರೀಕ್ಷಿಸಿದೆ. My 25 years of back pain had gone totally. ನನ್ನ 25 ವರ್ಷದ ಬೆನ್ನು ನೋವು ಸಂಪೂರ್ಣ ಗುಣಮುಖವಾಗಿತ್ತು. Completely healed. ಸಂಪೂರ್ಣ ಸ್ವಸ್ಥವಾಗಿತ್ತು. Completely healed. ಸಂಪೂರ್ಣ ಸ್ವಸ್ಥವಾಗಿತ್ತು. I saw Jesus. ನಾನು ಯೇಸುವನ್ನು ನೋಡಿದೆ. I saw Jesus. ನಾನು ಯೇಸುವನ್ನು ನೋಡಿದೆ. I saw Jesus. ನಾನು ಯೇಸುವನ್ನು ನೋಡಿದೆ. Yes, my friend. ಹೌದು ಪ್ರಿಯ ಸ್ನೇಹಿತರೆ, The comfort that Jesus brings. ಯೇಸು ತರುವ ಸಂತೈಸುವಿಕೆ. I am with you always. ನಾನು ಯಾವಾಗಲೂ ನಿಮ್ಮೊಂದಿಗಿದ್ದೇನೆ. In all your troubles. ನಿಮ್ಮ ಎಲ್ಲ ಸಂಕಟದಲ್ಲಿ I am with you always. ನಾನು ಯಾವಾಗಲೂ ನಿಮ್ಮೊಂದಿಗಿದ್ದೇನೆ. I am the God who will bring you out of all your troubles. ನಿಮ್ಮ ಎಲ್ಲ ಸಂಕಟದಿಂದ ನಾನು ನಿಮ್ಮನ್ನು ಹೊರತರುವ ದೇವರು. Even though you have troubles, ನಿಮಗೆ ಸಂಕಟಗಳಿದ್ದರೂ I will show to the world and show to yourself that I am in you. ನಾನು ಲೋಕಕ್ಕೂ ನಿನಗೂ ತೋರಿಸುತ್ತೇನೆ, ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ. Greater is he that is in you than he that is in the world. ಈ ಲೋಕದಲ್ಲಿರುವಾತನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನು. Today that comfort is coming. ಇಂದು ಆ ಸಂತೈಸುವಿಕೆ ಬರ್ತಾ ಇದೆ. Jesus is increasing in you. ಯೇಸು ನಿಮ್ಮಲ್ಲಿ ಹೆಚ್ಚುತ್ತಾ ಇದ್ದಾನೆ. You're not just going to go back with your headache healed. ನಿಮ್ಮ ತಲೆನೋವು ಗುಣವಾಯಿತು ಎಂಬುದಾಗಿ ಹಾಗೆ You're not just going to go back with a job in your hand. ನಿಮ್ಮ ಕೈಗಳಲ್ಲಿ ಕೆಲಸದೊಂದಿಗೆ ಮಾತ್ರ ಹಿಂದಿರುಗಬೇಡಿ. You're going to go back with Jesus. ನೀವು ಯೇಸುವಿನೊಂದಿಗೆ ಹಿಂದಿರುಗಲಿಕ್ಕಿದ್ದೀರಿ. Jesus. ಯೇಸುವಿನ Jesus. ಯೇಸುವೇ. Jesus. ಯೇಸುವೇ. Thank you, Jesus. ವಂದನೆ ಯೇಸುವೇ. Thank you, Jesus. ವಂದನೆ ಯೇಸುವೇ. Thank you, Jesus. ವಂದನೆ ಯೇಸುವೇ. We give you all the glory. ನಿಮಗೆಲ್ಲ ಮಹಿಮೆ ಸಲ್ಲಿಸುತ್ತೇವೆ. He is going to be with you always. ಆತನು ಯಾವಾಗಲೂ ನಿಮ್ಮೊಂದಿಗಿರುವನು. Oh, that lovely person. ಆ ಸುಂದರವಾದ ವ್ಯಕ್ತಿ. Full of glory. ಮಹಿಮೆ ಭರಿತನಾದವನು. With solutions for all your troubles is coming into you right now.